ಅಭಿವೃದ್ಧಿ ಸಮಾಜಮುಖಿ ಕೆಲಸದ ಮುಖಾಂತರ ಅದೆಷ್ಟು ಕಾರ್ಯಗಳನ್ನು ಮಾಡಿರುವಂಥ ನಮ್ಮ ಕ್ಷೇತ್ರದ ನೆಚ್ಚಿನ ಶಾಸಕರು, ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾಗಿರುವ ಶ್ರೀ ಸುನೀಲ್ ಕುಮಾರ್ ಅವರ ನೇತೃತ್ವದಲ್ಲಿ ಒಂದು ವಿಕಾಸ ಉದ್ಯೋಗ ಸೇತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದರ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಪಕ್ಷದ ಹಿರಿಯ ನಾಯಕರುಗಳನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಂಡಿದ್ದೇನೆ. ಹಾಗೂ ಪತ್ರಿಕಾ ಮಾಧ್ಯಮದವರನ್ನು, ದೃಶ್ಯ ಮಾಧ್ಯಮದವರನ್ನು ಇವತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ನಡೆದಿರುವಂಥ ಎಲ್ಲ ಉದ್ಯೋಗ ಕಾರ್ಕಳದ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಸುನೀಲ್ ಕುಮಾರ್ ಅವರು ನಮ್ಮ ವಿಕಾಸ ಸೇವಾ ಸಂಸ್ಥೆ ಕಾರ್ಕಳ ಇದರ ಮುಖಾಂತರ ವಿಕಾಸ ಉದ್ಯೋಗ ಸೇತು ಅನ್ನುವಂತಹ ಒಂದು ಮಾದರಿ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು ಬಹಳಷ್ಟು ಒಂದು ಶ್ರೇಷ್ಠವಾದಂತಹ ಕೆಲಸ ಅಂತ ಹೇಳಿ ನಾನು ಇಚ್ಛೆ ಪಡ್ತೇನೆ. ಯಾವುದೇ ಒಬ್ಬ ಪ್ರತಿನಿಧಿ ಮಾಡದಷ್ಟು ಅಭಿವೃದ್ಧಿ ಕೆಲಸವನ್ನು ಇವತ್ತು ಸುನೀಲ್ ಕುಮಾರ್ ಸಾಧಿಸಿ ತೋರಿಸಿದ್ದಾರೆ ಅಂತ ಹೇಳಲಿಕ್ಕೆ ನಮ್ಗೆಲ್ಲರಿಗೂ ಕೂಡ ಅತ್ಯಂತ ಹೆಮ್ಮೆ ಆಗ್ತದೆ. ಅನೇಕ ಜನರಿಗೆ ಉದ್ಯೋಗ ಅವಕಾಶವನ್ನು ಕೊಡುವಂತಹ ಈ ಒಂದು ಉದ್ಯೋಗ ಮೇಳವನ್ನು ಬಹುಶಃ ಹಿಂದೆ ಕೂಡ ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ್ದಾರೆ. ಇವತ್ತು ಬಹಳಷ್ಟು ವ್ಯವಸ್ಥಿತವಾಗಿ ಸುಮಾರು ಒಂದು 30ಕ್ಕಿಂತ ಹೆಚ್ಚು ನಮ್ಮ ನಾಡಿನ ಪ್ರತಿಷ್ಠಿತ ಕಂಪನಿಗಳನ್ನು ಕರೆದು ಇವತ್ತು ಕಾರ್ಕಳ ಕ್ಷೇತ್ರದ ಯುವ ಜನರಿಗೆ ಈ ಒಂದು ಉದ್ಯೋಗ ಅವಕಾಶವನ್ನು ಒದಗಿಸಿರುವಂತದ್ದು ಎಲ್ಲ ಶಾಸಕರಿಗೂ ಒಂದು ಮಾದರಿ ಅಂತ ನಾನು ಭಾವಿಸ್ತೇನೆ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಗೌರವಾನ್ವಿತ ಪ್ರಭಾಕರ್ ಕಾಮತ್ರೆ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ, ಎಲ್ಲ ಯುವ ಸ್ನೇಹಿತರೆ, ಇವತ್ತು ವಿಕಾಸ ಸೇವಾ ಸಂಸ್ಥೆಯ ನೇತೃತ್ವದಲ್ಲಿ ಉದ್ಯೋಗ ಸೇತು ಅನ್ನುವಂಥ ಕಾರ್ಯಕ್ರಮ ಕಳೆದ 10 ದಿನಗಳಿಂದ ತಯಾರಿಯನ್ನು ಮಾಡಿ ಇವತ್ತು ಅಧಿಕೃತವಾಗಿ ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. 1500-1600ಕ್ಕೂ ಹೆಚ್ಚು ಜನ ಇದರ ನೋಂದಣಿಯನ್ನು ಮಾಡಿ ಪ್ರಕ್ರಿಯೆಗಳು ನಡೀತಾ ಇರುವಂಥದ್ದು ನಮ್ಗೆಲ್ಲರೂ ಕೂಡ ಗೊತ್ತಿರುವಂಥ ವಿಷಯ. ಅದರ ಭಾಗವಾಗಿಯೇ ವಿಕಾಸ ಸೇವಾ ಸಂಸ್ಥೆ ಕಳೆದ 15 ವರ್ಷಗಳಿಂದ ಕಾರ್ಕಳದಾದ್ಯಂತ ಸಾಮಾಜಿಕ ಚಟುವಟಿಕೆಯನ್ನ, ರಚನಾತ್ಮಕವಾದಂತಹ ಚಟುವಟಿಕೆಗಳನ್ನ ಮಾಡ್ಕೊಂಡು ಬರ್ತಾ ಇದೆ. ಇವತ್ತು ತಾಲೂಕಿನಲ್ಲಿರುವಂತಹ ಎಲ್ಲ ಯುವಕರಿಗೆ ಉದ್ಯೋಗಕ್ಕೆ ಬೇಕಾದಂತಹ ಒಂದು ಸಂಪರ್ಕದ ಸೇತುವೆಯನ್ನು ನಿರ್ಮಾಣ ಮಾಡಬೇಕು ಅನ್ನುವ ಕಾರಣಕ್ಕೆ ಈ ವಿಕಾಸ ಉದ್ಯೋಗ ಸೇತು ಅನ್ನುವಂತ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಇದು ಇವತ್ತಿನ ಒಂದು ದಿನದ ಕಾರ್ಯಕ್ರಮಕ್ಕೆ ಸೀಮಿತ ಆಗೋದಿಲ್ಲ. ಪ್ರತಿ ತಿಂಗಳು ಈ ರೀತಿ ನಮ್ಮ ತಾಲೂಕಿಗೆ ಉದ್ಯೋಗವನ್ನು ಅರಸಿ ಬರುವಂತಹ ವಿದ್ಯಾರ್ಥಿಗಳನ್ನ ಕ್ರೋಢೀಕರಿಸಿ 100 ಜನ 200 ಜನರಿಗೆ ಪ್ರತಿ ತಿಂಗಳು ಈ ರೀತಿ ಉದ್ಯೋಗ ಸೇತುವನ್ನ ನಮ್ಮ ಕಚೇರಿಯಲ್ಲಿ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಕೂಡ ವಿಕಾಸ ಸೇವಾ ಸಂಸ್ಥೆ ಇವತ್ತು ತೆಗೆದುಕೊಂಡಿದೆ. ಹಾಗಾಗಿ ನಾನು ವಿದ್ಯಾರ್ಥಿಗಳಿಗೆ ವಿನಂತಿ ಮಾಡೋದು, ಇದು ಕೇವಲ ಇವತ್ತಿನ ಒಂದು ದಿನದ ಕಾರ್ಯಕ್ರಮ ಅಂತ ಅನ್ಕೊಳ್ಳದೆ, ಇನ್ನು ಪ್ರತಿ ತಿಂಗಳು ಈ ರೀತಿಯಾದಂತ ಬೇರೆ ಬೇರೆ ಕಂಪನಿಗಳ ಜೊತೆಗೆ ವಿದ್ಯಾರ್ಥಿಗಳನ್ನ ಸಂಪರ್ಕವನ್ನ ಬೆಸೆಯುವಂತ ಕಾರ್ಯವನ್ನು ಕೂಡ ನಾವು ಪ್ರತಿ ತಿಂಗಳಿನ ಆಯೋಜನೆಯನ್ನ ಮಾಡ್ತೇವೆ. ಒಟ್ಟಾರೆ ಇದರ ಆಶಯ ಏನು ಅಂತ ಕೇಳಿದ್ರೆ, ನಾವು ಸ್ವರ್ಣ ಕಾರ್ಕಳ
ಪರಿಕಲ್ಪನೆಯನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡ್ತಾ ಇರುವಂತವ್ರು. ಎಲ್ಲ ರಂಗದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಜನ ನೆಮ್ಮದಿಯಿಂದ ಜೀವನವನ್ನು ಸಾಗಿಸಬೇಕು ಅನ್ನುವಂಥದ್ದು ನಮ್ಮ ಪರಿಕಲ್ಪನೆ. ಹಾಗಾಗಿ ಒಂದು ಮನೆಯಲ್ಲಿ ಒಬ್ಬರಿಗೆ ಉದ್ಯೋಗವನ್ನು ಸಿಕ್ಕರೆ ಆ ಇಡೀ ಕುಟುಂಬದ ನಿರ್ಮಾಣ ಯಾವ ರೀತಿ ಆಗುತ್ತೆ, ಅದನ್ನ ಭವಿಷ್ಯ ಯಾವ ರೀತಿ ನಿರ್ಮಾಣ ಆಗುತ್ತೆ ಅಂತೇಳಿ ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ನಮ್ಮ ಯುವಕರಿಗೆ ಅನುಕೂಲವನ್ನು ಒದಗಿಸಬೇಕು ಅನ್ನುವ ಕಾರಣಕ್ಕೋಸ್ಕರ 10 ಕಂಪನಿಗಳ ಜೊತೆಗೆ ಮಾತುಕತೆಯನ್ನ ಮಾಡಿ ಇವತ್ತು ಈ ಉದ್ಯೋಗ ಸೇತು ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಅದೇ ರೀತಿ ಉದ್ಯೋಗವನ್ನ ಇವತ್ತು ಸರ್ಕಾರ ಅವಕಾಶವನ್ನು ಮಾಡಿಕೊಟ್ಟಿರುವಂತಹ ಸಂದರ್ಭದಲ್ಲಿ ಆ ಪರೀಕ್ಷೆಯನ್ನು ಎದುರಿಸಲಿಕ್ಕೆ ಬೇಕಾದಂತ ವಿಕಾಸ ಪರೀಕ್ಷಾ ಸೇತುವು ಕೂಡ ಪ್ರತಿ ಸಂದರ್ಭದಲ್ಲಿ ಮಾಡಬೇಕು ಅನ್ನುವಂಥ ಯೋಚನೆಯನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ. ನಾನು ಇಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ವಿನಂತಿ ಮಾಡುವಂಥದ್ದು, ನಾವು ಯಾರು ಕೂಡ ವಿಶ್ವಾಸವನ್ನ ಕಳೆದುಕೊಳ್ಳದೆ ಆತ್ಮವಿಶ್ವಾಸದಿಂದ ನೀವು ಸಂದರ್ಶನಗಳನ್ನು ಎದುರಿಸಿ ಖಂಡಿತ ಸಾಕಷ್ಟು ಜನರಿಗೆ ಇವತ್ತಿಲ್ಲಿ ಉದ್ಯೋಗ ಆಗುತ್ತೆ. 1,500 ಜನ ನೀವು ಬಂದಿದ್ದೀರಿ ಅಂತಂದ್ರೆ ಆತ್ಮವಿಶ್ವಾಸದಿಂದ ಇಂಟರ್ವ್ಯೂವನ್ನ ಸಂದರ್ಶನವನ್ನ ಎದುರಿಸಿದ್ರೆ ಖಂಡಿತ ಉದ್ಯೋಗ ಮಾತ್ರ ಸಿಗೋದಲ್ಲ, ಆತ್ಮವಿಶ್ವಾಸವನ್ನ ಯಾವತ್ತೂ ಕೂಡ ನೀವು ಕಳ್ಕೊಳ್ಳಿಲ್ಲ ಅಂತಾದ್ರೆ ಬದುಕಿನಲ್ಲಿ ಬಹಳ ದೊಡ್ಡ ಯಶಸ್ಸನ್ನು ನೀವೆಲ್ಲರೂ ಕೂಡ ಕಾಣಲಿಕ್ಕೆ ಸಾಧ್ಯ ಇದೆ. ಯಾವುದೇ ಸಂದರ್ಭದಲ್ಲಿ ನಮ್ಮ ಕಚೇರಿ ನಿಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ನಮ್ಮ ಕಚೇರಿ ಒಂದೆಜ್ಜೆ ಮುಂದೆ ಇದೆ ಅನ್ನುವಂಥದ್ದನ್ನ ನಾನು ಮತ್ತೆ ಈ ಸಂದರ್ಭದಲ್ಲಿ ಅನುಭವ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರುವಂತಹ ಸಂಗತಿ. ಯಾವ್ದಾದ್ರೂ ಕಂಪನಿಗೆ ಹೋದಾಗ್ಲೇ ಅನುಭವ ಆಗೋದು, ಕಂಪನಿಗೆ ಹೋಗಿಲ್ಲ ಅಂತಂದ್ರೆ ಅನುಭವ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅನುಭವವನ್ನು ಇಟ್ಟುಕೊಂಡು ಖಂಡಿತ ಕೆಲಸ ಕಾರ್ಯಗಳನ್ನು ಮಾಡೋಣ. ನೀವು ಉದ್ಯೋಗನ ಮಾಡಿದಾಗ ನಿಮ್ ಕುಟುಂಬ ಮಾತ್ರ ಚೆನ್ನಾಗಾಯ್ತು ಅಂತಲ್ಲ, ಆ ಕಂಪನಿನಲ್ಲಿ ನನ್ನ ತಾಲೂಕಿನ ಇನ್ಯಾರೊಬ್ಬ ಯುವಕರನ್ನ ಉದ್ಯೋಗಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂತ ಚಿಂತನೆಯನ್ನು ಕೂಡ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಮಾಡಬೇಕು ಅನ್ನುವಂತ ಮಾತನ್ನು ಹೇಳ್ತಾ, ಸ್ವರ್ಣ ಕಾರ್ಕಳದ ಸ್ವಚ್ಛ ಕಾರ್ಕಳದ ಪರಿಕಲ್ಪನೆ ಅಡಿನಲ್ಲಿ 10 ಕಾರ್ಯಕ್ರಮಗಳನ್ನ ಕಾರ್ಕಳದಾದ್ಯಂತ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಮಾಡಿದ್ದೆಲ್ಲರೂ ಕೂಡ ಇಂಟರ್ವ್ಯೂಗೆ ಕಾಯ್ತಾ ಇದ್ದೀವಿ. ಈಗಾಗಲೇ ಅರ್ಧ ಗಂಟೆ ತಡ ಆಗಿದೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಶುಭವಾಗ್ಲಿ. ಭಾಗವಹಿಸಿದಂಥವ್ರು ಎಲ್ಲರಿಗೂ ಕೂಡ ಉದ್ಯೋಗ ಸಿಗಲಿ ಎನ್ನುವಂತ ಪ್ರಾರ್ಥನೆಯನ್ನ ಭಗವಂತನಲ್ಲಿ ಮಾಡಿ ನಿಮ್ಮೆಲ್ಲರಿಗೂ ನಾನು ಶುಭವನ್ನು ಕೋರ್ತೇನೆ. ನಮಸ್ಕಾರ. ನೀವೆಲ್ಲ ನಿಮ್ಮ ಮುಂದಿನ ಭವಿಷ್ಯವನ್ನು ನಿರ್ಮಾಣ ಮಾಡೋದಕ್ಕೋಸ್ಕರ ಸೇರಿದ್ದೀರಿ. ಈ ಬಗ್ಗೆ ನಮ್ಮ ಶಾಸಕರು ವಿಶೇಷ ಪ್ರಯತ್ನ ಮಾಡಿ ಎಲ್ಲರಿಗೂ ಉದ್ಯೋಗ ಸಿಗುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ರೀತಿಯುತವಾಗಿ ಇವತ್ತು ನಿಮಗಾಗುವಂಥ ಇಂಟರ್ವ್ಯೂನಲ್ಲಿ ನೀವೆಲ್ಲ ಭಾಗವಹಿಸಿ ಮುಂದಿನ ಜೀವನವನ್ನು ಅಂದರೆ ನೆಮ್ಮದಿಯಿಂದ ಇರುವಂಥ ಒಂದು ಅವಕಾಶ ಸದುಪಯೋಗ ಮಾಡಿಕೊಂಡು
ಕರಾವಳಿ ನಾಡಿ ಸುದ್ದಿ ಸಂತೆಯಲ್ಲಿ ಸತ್ಯದ ಜ್ಯೋತಿ.